ಲಿಂಗಾಯತ ವೀರಶೈವ ಇವೆರಡೂ ಸಹ ಸನಾತನ ಹಿಂದೂ ಪರಂಪರೆಯ ಒಂದು ಭಾಗ. 90% ಇವುಗಳನ್ನು ಗೌರವಿಸುವ ವಚನಗಳಿವೆ, 10% ವಿಮರ್ಶೆ ಮಾಡುವ ವಚನಗಳಿವೆ. ಹಾಗಿದ್ಮೇಲೆ ಸನಾತನ ವಿರುದ್ಧ ಇದು ಹೇಗಾಗ್ಲಿಕ್ಕೆ ಸಾಧ್ಯ? ಹೊಸದಾಗಿ ಧರ್ಮ ಸ್ಥಾಪನೆ ಮಾಡಲಿಲ್ಲ, ತಾವಿದ್ದಂತ ಒಂದು ಸಂಪ್ರದಾಯವನ್ನ ಸುಧಾರಣೆ ಮಾಡಿದ್ರು ಅನ್ನೋ ಎಲ್ಲ ರೇಖೆಗಳನ್ನು ದಾಟಿ ಮುಂದೆ ಹೋಗ್ತಾ ಇದೆ ಅಂತ ಆತನ ಕಣ್ಣಿಗೆ ಕಾಣಿಸ್ತು. ಆ ಆಚರಣೆ ಕಡೆಗೆ ಬಸವಣ್ಣ ಹೊರಡ್ದ. ಬಸವಣ್ಣ ಸನಾತನವನ್ನು ಧಿಕ್ಕರಿಸಿ ಹೊರಗೆ ಬಂದ್ರು ಅನ್ನುವಂತ ಮಾತುಗಳು ಅವಾಗ ಕೇಳ್ತೀವಿ ನಾವು. ಈ ಸನಾತನವನ್ನು ಧಿಕ್ಕರಿಸೋದು ಹೇಗೆ ಸಾಧ್ಯ? ಸನಾತನದಲ್ಲೇ ಬಂದಂತ ವಿಚಾರಧಾರೆಗಳಲ್ವಾ ಇವೆಲ್ಲ? ವೇದವನ್ನೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ಹೇಳ್ತಕ್ಕಂಥ ಆಚರಣೆಗಳಿದ್ದಾವಲ್ಲ, ಕಾಲಕ್ರಮೇಣ ಅವು ಬರೀ ಆಚರಣೆಗೆ ಸೀಮಿತವಾಗಿ ಅವ್ರ ಮೂಲ ಆಶಯ ಕಳೆದುಕೊಳ್ತಾ ಬಂದು. ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮ ಒಂದೇ. ಅಲ್ಲಿ ಜಕಾತ್ ಅಂತಾರೆ, ಇಲ್ಲಿ ದಾಸೋಹ ಅಂತಾರೆ. ದಾಸೋಹದ ಪರಿಕಲ್ಪನೆ ಬಹಳ ವಿಶಾಲವಾದದ್ದು. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಲಿಂಗಾಯತ ಧರ್ಮ ಪ್ರತಿಪಾದಕರು ಪ್ರಕ್ಷಿಪ್ತ ವಚನ ಅನ್ನುವಂತ ಪದಗಳನ್ನ ಬಳಸ್ತಾ ಇದ್ದಾರೆ. ಯಾರೋ ಇಲ್ಲದ ವಚನಗಳನ್ನ ಸೇರಿಸಿದ್ದಾರೆ. ನೀವು ಒಟ್ಟಾರೆಯಾಗಿ ಈಗ ಹೇಳಿದ ಅಷ್ಟೂ ವಿಚಾರಗಳು ಮತ್ತು ಪುರಾವೆಗಳ ಸಮೇತ ಹೇಳಿದ್ದ ಒಂದು ಸಾರಾಂಶವನ್ನು ನಾನು ಹೇಳೋದಾದರೆ, ಲಿಂಗಾಯತ ವೀರಶೈವ ಅವೆರಡರಲ್ಲೂ ಯಾವುದೇ ಭೇದ ಇಲ್ಲ, ಎಲ್ಲವೂ ಒಂದೇ. ಮತ್ತೆ ಇವೆರಡೂ ಸಹ ಸನಾತನ ಹಿಂದೂ ಪರಂಪರೆಯ ಒಂದು ಭಾಗ. ಹೌದು. ಅದು ಹೇಗೇನೆ ಸಾಬೀತು ಮಾಡ್ತೀರಿ? ಸನಾತನ ಹಿಂದೂ ಪರಂಪರೆಯ ಭಾಗ ಅನ್ನೋದೇನು? ಸನಾತನ ಹಿಂದೂ ಪರಂಪರೆ ಅಂದ್ರೆ ಯಾವುದು? ಸನಾತನ ಹಿಂದೂ ಪರಂಪರೆ ಅಂತಂತ ಹೇಳಿದ್ರೆ ನಮ್ಮ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತಹ ಕೃತಿಗಳು. ಆ ಕೃತಿಗಳು ಯಾವುವು? ವೇದ, ಆಗಮ, ಉಪನಿಷತ್ತು, ಪುರಾಣಗಳು, ಸಾಕಷ್ಟು ರೀತಿಯ ಕೃತಿಗಳು, ನಮ್ಮ ಸ್ಮೃತಿಗಳು, ಪುರಾಣಗಳು. ಈ ಎಲ್ಲವುಗಳನ್ನು ಅವರು ಗೌರವಿಸಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿವೆ. ಬಸವಣ್ಣವರು ವೇದಗಳನ್ನು ವಿರೋಧ ಮಾಡಿದ್ರು, ಬಸವಣ್ಣವರು ಕರ್ಮ ಸಿದ್ಧಾಂತ ವಿರೋಧ ಮಾಡಿದ್ರು, ಬಸವಣ್ಣವರು ಈ ರೀತಿಯ ವಿಚಾರಗಳನ್ನು ವಿರೋಧ ಮಾಡಿದ್ರು. ಅವೇ ಅವ್ರ ವಚನಗಳಲ್ಲಿ ಇರೋದು ಅನ್ನೋದನ್ನೇ ಹುಡುಕ್ತಾ ಹೋದ್ರೆ 190% ವಚನಗಳನ್ನೇ ತೆಗಿಬೇಕಾಗ್ತದೆ. ಉಳಿಯೋ ಒಂದು 5% 10% ವಚನಗಳು ಸಹಿತ ಉಳಿಯೋದಿಲ್ಲ. ಹಾಗಾದ್ರೆ ಬಸವಣ್ಣವ್ರ ವಚನಗಳೇ ಇಲ್ದಂಗೆ ಆಗೋಯ್ತಲ್ಲ. ಬಸವಣ್ಣವರು 90% ಇವುಗಳನ್ನು ಗೌರವಿಸುವ ವಚನಗಳಿವೆ, 10% ವಿಮರ್ಶೆ ಮಾಡುವ ವಚನಗಳಿವೆ. ಹಾಗಿದ್ಮೇಲೆ ಸನಾತನದ ವಿರುದ್ಧ ಇದು ಹೇಗಾಗ್ಲಿಕ್ಕೆ ಸಾಧ್ಯ? ಅಂದ್ರೆ ಇದು ಟೀಕೆ ಅಲ್ಲ, ವಿಮರ್ಶೆ ಅಂತ ಹೇಳ್ತೀವಿ. ವಿಮರ್ಶೆ ಎಲ್ಲ ಕಾಲಕ್ಕೂ ಎಲ್ಲರೂ ವಿಮರ್ಶೆ ಮಾಡಿದ್ದಾರಲ್ವಾ ನಮ್ಮಲ್ಲಿ. ಅಂದ್ರೆ ಬಸವಣ್ಣ ಹೊಸದಾಗಿ ಧರ್ಮ ಸ್ಥಾಪನೆ ಮಾಡಲಿಲ್ಲ, ತಾವಿದ್ದಂಥ ಒಂದು ಸಂಪ್ರದಾಯವನ್ನ ಅಥವಾ ಒಂದು ಆಚರಣೆಯನ್ನ ಅಥವಾ ಆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಮಾತು. ಈಗಾಗಲೇ ಇದ್ದಂಥ ಆಚರಣೆಗಳಲ್ಲಿ ಯಾವ ಆಚರಣೆಯಲ್ಲಿ ತಾನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತೋ ಆ ಆಚರಣೆಯನ್ನು ಹೊರತುಪಡಿಸಿ ಈಗಾಗಲೇ ಸಮಾಜದಲ್ಲಿ ಇನ್ನೊಂದು ಆಚರಣೆ ಈಗಾಗಲೇ ಅದು ಈ ಎಲ್ಲ ರೇಖೆಗಳನ್ನು ದಾಟಿ ಮುಂದೆ ಹೋಗ್ತಾ ಇದೆ ಅಂತ ಆತನ ಕಣ್ಣಿಗೆ ಕಾಣಿಸ್ತೋ ಆ ಆಚರಣೆ ಕಡೆಗೆ ಬಸವಣ್ಣ ಹೊರಡ್ದ ಅಷ್ಟೇ. ಅಂದರೆ ಬಸವಣ್ಣ ಸನಾತನವನ್ನು ಧಿಕ್ಕರಿಸಿ ಹೊರಗೆ ಬಂದರು ಅನ್ನುವಂಥ ಮಾತುಗಳು ಅವಾಗ ಕೇಳ್ತೀವಿ ನಾವು. ಈ ಸನಾತನವನ್ನು ಧಿಕ್ಕರಿಸೋದು ಹೇಗೆ ಸಾಧ್ಯ? ಸನಾತನದಲ್ಲೇ ಬಂದಂಥ ವಿಚಾರಧಾರೆಗಳಲ್ವಾ ಇವೆಲ್ಲ. ಬಸವ ಈಗ ಓಕೆ, ಅದನ್ನು ಒಪ್ಪೋಣ. ಸನಾತನ ಪರಂಪರೆಯಲ್ಲಿರ್ತಕ್ಕಂಥದ್ದು ಸ್ಥಾವರಲಿಂಗದ ಯೋಜನೆ, ಸ್ಥಾವರಲಿಂಗ. ನಾವು ಶರಣರೆಲ್ಲ ಸ್ಥಾವರಲಿಂಗದ ವಿರೋಧಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಶರಣರ ವಚನಗಳಲ್ಲಿ ಇರುವ ಅಂಕಿತ ನಾಮಗಳು ಯಾವುವು? ಬಸವಣ್ಣನವರು ಸ್ವತಃ ಉದ್ಧರಿಸುವ ಅಂಕಿತ ನಾಮ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಒಂದು ಸ್ಥಾವರಲಿಂಗವೇ. 12ನೇ ಶತಮಾನದ ಪರಮಶ್ರೇಷ್ಠವಾಗಿರ್ತಕ್ಕಂಥ ಶರಣೆ ಅಕ್ಕ ಮಹಾದೇವಿ, ಶರಣ ಚನ್ನಬಸವಣ್ಣ, ಬಹುತೇಕ ಸಿದ್ದರಾಮರು ಕೂಡ ಇದ್ರು. ಈ ರೀತಿಯ ಪ್ರಧಾನ ವಚನಕಾರನೊಳಗೊಂಡು ಸಾಕಷ್ಟು ಜನರ ವಚನಕಾರರ ಅಂಕಿತ ಚನ್ನಮಲ್ಲಿಕಾರ್ಜುನ. ಕೂಡಲ ಚನ್ನ ಸಂಗಮ ದೇವ ಅಂತ ಯಾರು ನಮ್ಮ ಚನ್ನಬಸವಣ್ಣವ್ರು ಬಳಸ್ತಾರೆ. ಅಕ್ಕ ಮಹಾದೇವಿ ಚನ್ನಬಸವ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಚನ್ನಮಲ್ಲಿಕಾರ್ಜುನ ಯಾವುದು? ಸ್ಥಾವರಲಿಂಗ ಅಲ್ವೇ? ಈ ರೀತಿಯ ಎಷ್ಟು ವಚನಗಳು ಸ್ಥಾವರಲಿಂಗವನ್ನೇ ಕೇಂದ್ರವಾಗಿಟ್ಕೊಂಡು ಸ್ಥಾವರಲಿಂಗವನ್ನೇ ಅವರ ಆರಾಧನಾ ಪದ್ಧತಿಯಾಗಿ ಅಥವಾ ಆರಾಧನಾ ಅಂಕಿತವಾಗಿ ಇಟ್ಕೊಂಡ್ ಬರ್ಲಿಕ್ಕೆ ಹೇಗೆ ಸಾಧ್ಯ ಇತ್ತು? ತಿರಸ್ಕರಿಸೋ ಹಾಗಿದ್ರೆ ಎಲ್ಲ ರೀತಿಯ ಸ್ಥಾವರಲಿಂಗದ ಸಂಕೇತಗಳನ್ನೇ ತಿರಸ್ಕರಿಸಬೇಕಾಗಿತ್ತಲ್ವಾ? ಅಲ್ಲಮ ಪ್ರಭು ದೇವರು ಮತ್ತಿನ್ ಕೆಲವರ ವಚನಕಾರರನ್ನು ಬಿಟ್ರೆ ಅಲ್ಲಮ ಪ್ರಭು ದೇವರು ಗುಹೇಶ್ವರ ಅಂತ ಕರೀತಾರೆ, ಒಂದು ನಿರಾಕಾರದ ಹೆಸರನ್ನ ಹೇಳ್ತಾರೆ. ಹಾಗೆ ಇನ್ನು ಕೆಲವು ಶರಣರು ಆ ನಿರಾಕಾರವನ್ನ ಅವರು ಉಲ್ಲೇಖಿಸ್ತಿದ್ರು. ಅದನ್ನು ಬಿಟ್ಟರೆ ಇನ್ನು ಸಾಕಷ್ಟು ಜನ ಶರಣರು ಅವ್ರು ಯಾವತ್ತೂ ಕೂಡ
ಸ್ಥಾವರಲಿಂಗದ ಸಂಕೇತದಿಂದಲೇ ಕರೆದಿದ್ದಾರೆ ಅನ್ನೋದನ್ನು ನಾವು ಮರೆಯೋದಕ್ಕೆ ಹೇಗೆ ಸಾಧ್ಯ? ಅಷ್ಟಕ್ಕೂ ಸ್ವತಃ ಅಕ್ಕ ಮಹಾದೇವಿ ಆಕೆ ತನ್ನ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಎಲ್ಲಿ ಹೋಗ್ತಾಳೆ? ಆಕೆ ಶ್ರೀಶೈಲಕ್ಕೆ ಹೋಗ್ತಾಳೆ, ಕದಲಿಯ ವನಕ್ಕೆ, ಅಲ್ವಾ? ಹಾಗಾದ್ರೆ ಶ್ರೀಶೈಲಕ್ಕೆ ಹೋಗುವ ಅನಿವಾರ್ಯತೆ ಏನಿತ್ತು ಆಕೆಗೆ? ಸೊ ಅದರ ಜೊತೆಗೆ ಇನ್ನೊಂದು ವಚನವನ್ನ ಕೋಟ್ ಮಾಡ್ತಾರೆ. ವೇದವನೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ಈ ವಚನ ಸ್ಪಷ್ಟವಾಗಿ ವಚನಕಾರರು ವೇದಗಳ ವಿರೋಧಿಗಳು ಅಂತ ತೋರಿಸುತ್ತೆ ಅಂತ ಮಾತು ಹೇಳ್ತಾರೆ. ಸರ್, ಈಗ ನಮಗೆಲ್ಲ ಸ್ವಲ್ಪ ಒಂದು ಭಿನ್ನವಾದ ನೆಲೆಯಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮನೋರಂಜನೆ ಅಂತ ಒಂದು ವಿಭಾಗ ಇದೆ, ನಮಗೆಲ್ಲ ಮನೋರಂಜನೆ ಕೊಡ್ತಕ್ಕಂಥ ಒಂದು. ತಾವು ಹಿರಿಯರಿದ್ರಿ, ತಮ್ಮ ಬಾಲ್ಯಕಾಲದಲ್ಲಿ ಮನೋರಂಜನೆ ಯಾವುದಾಗಿತ್ತು? ಬಾಲ್ಯಕಾಲದಲ್ಲಿ ಮನೋರಂಜನೆ ಮನೆ ಮನೆ ಮುಂದೆ ಬಂದು ಆಟ ಆಡ್ತಕ್ಕಂಥ, ಭಜನೆ ಮಾಡ್ತಕ್ಕಂಥ, ಅಥವಾ ಬೇರೆ ಬೇರೆ ರೀತಿಯ ಪ್ರಕಾರಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಮನೆ ಮುಂದೆ ಬಂದು ಮನೋರಂಜನೆಯನ್ನು ಕೊಡ್ತಿದ್ರು. ಆ ಕಾಲದಲ್ಲಿ ಈ ವಿಡಿಯೋ ಮಾಧ್ಯಮ ಇರಲಿಲ್ಲ. ಅದಾದ ನಂತರ ಅದು ಜನರಿಗೆ ಅದು ಬೇಸರ ಆಗ್ತಾ ಹೋಯ್ತು. ಅದು ಕೂಡ ಒಂದು ಜನರಿಗೆ ಭಿನ್ನವಾದ ಇದಾಯಿತು. ಅದರ ನಂತರ ರಂಗಭೂಮಿ ಅಂತ ಸೃಷ್ಟಿ ಆಯಿತು. ರಂಗಭೂಮಿಯ ಮುಖಾಂತರ ಮನೋರಂಜನೆಯೋ ವಿಚಾರವೋ ಇತಿಹಾಸವೋ ನಮಗೆ ಬಂತು. ಅದಾದ ನಂತರ ಸಿನಿಮಾ ಮಾಧ್ಯಮ ಬಂತು. ಅದು ರುಚಿಸಲಿಲ್ಲ ಅಂದಾಗ ಟಿ ವಿ ಮಾಧ್ಯಮ ಬಂತು. ಈಗ ಸಾಮಾಜಿಕ ಜಾಲತಾಣ ಬಂದಿದೆ. ಆವಾಗಿನಂತೆ ಪುರಾಣಗಳನ್ನು 18 ಪುರಾಣಗಳಾಗಿ ಸಾವಿರಾರು ಪುಟಗಳಲ್ಲಿ ಬರೆಯೋದ್ರ ಬದಲು ತುಂಬ ಶಾರ್ಟಾಗಿ ಹೇಳಿದ್ರೆ ಮಾತ್ರ ಈಗ ಜನರಿಗೆ 30 ಸೆಕೆಂಡ್ ರೀಲ್ಸ್ನಲ್ಲಿ ಅರ್ಥ ಆಗುತ್ತೆ. ಮನುಷ್ಯನ ರುಚಿಗಳು ಭಿನ್ನವಾಗ್ತಾ ಹೋಗ್ತವೆ, ಅವುಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತವೆ, ಅಲ್ವಾ? ಹಾಗಾಗಿ ವೇದ, ಆಗಮ, ಪುರಾಣ ಇವುಗಳೆಲ್ಲ ಆಯಾ ಕಾಲದಲ್ಲಿ ಅವುಗಳು ಜನರಿಗೆ ಪ್ರೆಸೆಂಟ್ ಮಾಡ್ತಿದ್ದ ರೀತಿ ಇತ್ತಲ್ವಾ, ಆ ರೀತಿ ಆಯಾ ಕಾಲಕ್ಕೆ ಜನರಾಗಿ ಅದರಿಂದ ದೂರ ಆಗ್ತಾ ಬಂದರು. ನೀವು ಉದಾಹರಣೆಗೆ ಹರಿಕತೆ ಹೇಳ್ತಾರೆ ಸರ್. ಹರಿಕತೆ ಹೇಳುವಾಗ ಹರಿಕತೆಯ ಶೈಲಿ ಬೇರೆ ಇದೆ. ಆ ಹರಿಕತೆ ಕೇಳೋರು ಭಾಳ ಭಕ್ತಿಯಿಂದ ಕೇಳ್ತಾರೆ, ಆದರೆ ಆ ಹರಿಕತೆಯ ಸಾರ ಅವ್ರಿಗೆ ಅರ್ಥ ಆಗಿರಲ್ಲ. ಕಾಲಕ್ರಮೇಣ ಆ ಹರಿಕತೆ ಏನಾಗುತ್ತೆ, ಅವರಿಂದ ದೂರ ಆಗ್ತದೆ. ಮತ್ತು ಹರಿಕತೆಯಲ್ಲಿರುವಂಥ ವಿಷಯಗಳು ಅದು ಅರ್ಥ ಆಗದೆ ಇದ್ದಾಗ ಅದರಲ್ಲಿರುವಂಥ ಲೋಪಗಳು ಮೂಢನಂಬಿಕೆಯಾಗಿ ಪರಿವರ್ತನೆ ಆಗ್ತವೆ. ಹಾಗೆ ಪುರಾಣವೆಂಬುದು ಪುಂಡರ ಗೋಷ್ಠಿ, ಪುರಾಣಗಳು ಸಹಿತ ಆ ಶೈಲಿ ಓದುವೀಗ. ಆ ಪುರಾಣದಲ್ಲಿ ಹೇಳ್ತಕ್ಕಂಥ ಆಚರಣೆಗಳಿದ್ದಾವಲ್ಲ, ಕಾಲಕ್ರಮೇಣ ಅವು ಬರೀ ಆಚರಣೆಗೆ ಸೀಮಿತವಾಗಿ ಅದು ಮೂಲ ಆಶಯ ಕಳೆದುಕೊಳ್ತಾ ಬಂದವು. ಹೀಗೆ ಕಳೆದುಕೊಳ್ತಾ ಬಂದಂತೆಲ್ಲ ಅವುಗಳ ಆಚರಣೆಯಲ್ಲಿದ್ದಂಥ ದೋಷಗಳನ್ನೇ ಟೀಕೆ ಮಾಡಿದ್ರು ವಚನಕಾರರು. ಅದರ ಮೂಲ ಆಶಯ ತಪ್ಪಿದೆ ಅನ್ನೋದೇ ಅವ್ರ ಭಾವನೆಯಾಗಿತ್ತು. ಆ ಕಾರಣದಿಂದಾಗಿ ಟೀಕೆ ಮಾಡಿದ್ರೆ ಹೊರತು ಮತ್ಯಾವುದೇ ಕಾರಣಕ್ಕಲ್ಲ. ಹಾಗಂತ ಅವುಗಳ ಮೂಲ ಆಶಯ ತಪ್ಪು ಅಂತಲ್ಲ. ಈಗ ಹರಿಹರನ ರಗಳೆ ನಡುಗನ್ನಡದಲ್ಲಿದೆ, ಅದು ನಮ್ಗೆ ಅರ್ಥ ಆಗಲ್ಲ. ಯಾರೇ ಹರಿಹರನ ರಗಳೆ ಹೇಳಿದ್ರು ಈಗ ಜನರಿಗೆ ರುಚಿಸಲ್ಲ. ಈಗ ನಮ್ಮ ಬೇರೆ ಬೇರೆ ರೀತಿಯ ನಾಟಕ ಪರಂಪರೆಗಳಿದ್ದಾವೆ. ಆ ನಾಟಕ ಪರಂಪರೆಗಳಲ್ಲೆಲ್ಲ ಮಧ್ಯಕಾಲೀನ ಭಾಷೆ ಇದೆ, ನೋಡೋರಿಗೆ ಬೇಸರ ಆಗುತ್ತೆ. ಈಗಿನ ಮಕ್ಕಳು ನೋಡೋಕ್ಕಾಗಲ್ಲ, ಸರಳ ಕನ್ನಡದಲ್ಲಿದ್ದು ಅರ್ಥ ಆಗ್ತವೆ. ಹಾಗೆ ನಮ್ಮ ವೇದ, ಆಗಮ, ಪುರಾಣಗಳು ಆವತ್ತಿದ್ದಂಥ ಯಾರ ಚೌಕಟ್ಟಿನಲ್ಲಿದ್ವೋ ಅವುಗಳು ಅವರ ಸ್ವಾರ್ಥಕ್ಕೆ ದುರ್ಬಳಕೆ ಆದವು. ಅವುಗಳ ಮೂಲ ಅರ್ಥವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಹೇಳೋಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ನಾವೇ ಹೇಳ್ಬೋದಾದರೆ, ತಲೆಯಿಂದ ಹುಟ್ಟಿದವರು ಬ್ರಾಹ್ಮಣರು, ಬಾಹುಗಳಿಂದ ಹುಟ್ಟಿದವರು ಕ್ಷತ್ರಿಯರು, ಹೊಟ್ಟೆಯಿಂದ ಹುಟ್ಟಿದವರು ವೈಶ್ಯರು, ಪಾದಗಳಿಂದ ಹುಟ್ಟಿದವರು ಶೂದ್ರರು ಅನ್ನುವಂಥ ಅಭಿಪ್ರಾಯ ಬಂತು ಅಂತ ಹೇಳ್ತಾರೆ. ನಮಗೆ ತಿಳಿದ ಮಟ್ಟಿಗೆ ಅಥವಾ ನಾವು ಕೇಳಿದ ಮಟ್ಟಿಗೆ ಇದರ ಅರ್ಥ ಈಗಿರಲಿಲ್ಲ. ಯಾವ ವ್ಯಕ್ತಿ ತನ್ನ ತಲೆಯನ್ನು ಬಳಸಿ ತನ್ನ ಬದುಕನ್ನು ಕಟ್ಕೊಳ್ತಾನೋ ಅವನು ಬ್ರಾಹ್ಮಣ. ಯಾರು ಬಾಹುವನ್ನು ಕಟ್ಕೊಂಡು ಅವನು ತನ್ನ ಬದುಕನ್ನು ಇರ್ತಾನೋ ಅವನು ಕ್ಷತ್ರಿಯ. ವೈಶ್ಯ ಆದವನು ಯಾರು ವ್ಯಾಪಾರವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಮಾಡ್ತಿದ್ನೋ ಅವನು ವೈಶ್ಯ. ಯಾರು ಸೇವೆಯನ್ನು ಮಾಡಿ ಜೀವನ ಮಾಡ್ತಿದ್ರು ಅವರು ಶೂದ್ರರು. ಹಾಗಾದರೆ ಶೂದ್ರರು ಬ್ರಾಹ್ಮಣರಾಗಿರೋ ಉದಾಹರಣೆ ಇಲ್ವೇ? ಎಷ್ಟು ಜನ ಋಷಿಗಳು ಶೂದ್ರ ಜನಾಂಗದಲ್ಲಿ ಹುಟ್ಟಿ ಋಷಿಗಳಾಗಿಲ್ಲ? ಕ್ಷತ್ರಿಯನಾಗಿದ್ದಂತಹ ವಿಶ್ವಾಮಿತ್ರರು ಋಷಿಗಳಾದರು. ಹಾಗಾಗಿ ಆಯ್ಕೆ ಅನ್ನೋದು ಕಾಲಕ್ರಮೇಣ ಇದು ಬೇರೆ ರೂಪದಲ್ಲಿ ಜನರಿಗೆ ಜಾತಿ ಸೂಚಕ ಅಲ್ಲ, ಕಾಯಕ ಸೂಚಕ ಆಗಿತ್ತು. ಅದು ಕಾಲಕ್ರಮೇಣದಲ್ಲಿ ಅದು ಏನಾಯ್ತು ಅಂತಂದ್ರೆ ಅದು ಜಾತಿ ಆಯಿತು. ಹಾಗೆ ಸಮಾಜದಲ್ಲಿ ಹುಟ್ಟಿ ಬಂದಂಥ ದೋಷಗಳನ್ನ ಬಸವಣ್ಣವರಾಗಿರ್ಲಿ ವಚನಕಾರರಾಗಲಿ ವಿಮರ್ಶೆ ಮಾಡಿದ್ದಾರೆ. ಇನ್ನೊಂದು ಸೂಕ್ಷ್ಮವಾದಂತಹ ವಿಚಾರವನ್ನ ಲಿಂಗಾಯತ ಧರ್ಮದ ಪ್ರತಿಪಾದಕರು ಈಗ ಎತ್ತಾ ಇರುವಂಥದ್ದು ಅಂತಂದ್ರೆ ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮ ಒಂದೇ ಅನ್ನುವಂಥ. ಸೊ ಮಹಮ್ಮದ್ ಪೈಗಂಬರ್ಗೂ ಒಬ್ರಿಗಿನ್ನ ಹೆಚ್ಚು ಹೆಂಡತಿಯರಿದ್ರು, ಬಸವಣ್ಣವ್ರಿಗೂ ಇದ್ರು. ಅಲ್ಲಿ ಜಕಾತ್ ಅಂತಾರೆ, ಇಲ್ಲಿ ದಾಸೋಹ ಅಂತಾರೆ. ಈ ಥರದ ಕಂಪ್ಯಾರಿಸನ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಕಂಪ್ಯಾರಿಸನ್ಗಳ ನಿಜಕ್ಕೂ ಅದರ ಲಾಜಿಕ್ ಏನು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಎಲ್ಲವನ್ನ ಇದರಲ್ಲಿ ವಿಸ್ತರಣೆ ಮಾಡಿ ವಿವರಣೆ ಹೇಳೋದು
ತುಂಬ ದೀರ್ಘ ಅನ್ನಿಸ್ಬೋದು. ಹಾಗಾಗಿ ಒಂದನ್ನು ಮಾತ್ರ ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಡ್ತೀನಿ, ಅಷ್ಟು ಸಾಕು ಈ ವಿಷಯ ಅಂತ ನಂಗೆ ಅನಿಸ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಮಾತ್ರ ಸಾಕು ಅಂತ ನಂಗೆ ಅನಿಸ್ತದೆ. ಜಕಾತ್ ಏನಿದೆ, ಜಕಾತ್ ಮೂಲದಲ್ಲಿ ಹುಟ್ಟಿದಾಗ ಆ ಜಕಾತನ್ನು ಮುಸಲ್ಮಾನರು ಇನ್ನೊಬ್ಬರಿಗೆ ದಾನ ಮಾಡುವಾಗ ಅವನೊಬ್ಬ ಮುಸ್ಲಿಮನಾಗಿರ್ಬೇಕು ಅಂತಾನೆ ಇದ್ದಿದ್ದು. ಓಕೆ, ಈಗಲೂ ಕೂಡ ಮುಸ್ಲಿಂ ಬ್ರದರ್ಹುಡ್ಡೇ ಇರೋದು ಅವರು. ಆದರೆ ದಾಸೋಹ ಆಗಿದೆಯಾ? ದಾಸೋಹದ ಪರಿಕಲ್ಪನೆ ಬಹಳ ವಿಶಾಲವಾದದ್ದು. ಅದು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಈ ಪರಿಕಲ್ಪನೆಯಲ್ಲಿ ಉಟ್ಕೊಂಡಿದ್ದನ್ನ ಅದು ಜಕಾತ್ ತುಂಬ ಶ್ರೇಷ್ಠವಾದದ್ದಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಜಕಾತು ತನ್ನ ಒಂದು ಚೌಕಟ್ಟಿಗೊಳಪಟ್ಟಂಥದ್ದಲ್ವಾ. ಆದ್ರೆ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿದವರು. ಒಂದ್ಸಲ ಅಲ್ಲ, 3 ಸಲ ಹೇಳಿದ್ರು. ಯಾಕಂದ್ರೆ ಈ ಸಮಾಜಕ್ಕೆ 1 ಸರಿ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ. ಈಗ 100 ಸರಿ ಹೇಳಿದ್ರೆ ಆಗ್ತಾ ಇಲ್ಲ. ಹೀಗಿರ್ಬೇಕಾದಾಗ ಈ ಈ ಈ ಜಕಾತು ಮತ್ತು ದಾಸೋಹಕ್ಕೆ ಹೊಂದಾಣಿಕೆ ಅಥವಾ ಯೋಚನೆ ಮಾಡೋದೇ ಸ್ವಲ್ಪ ತಪ್ಪು ಅಂತ ಅನಿಸ್ತದೆ. ದಾಸೋಹ ಅನ್ನೋದು ಜಕಾತಿಗಿಂತಲೂ ತುಂಬಾ ಬ್ರಾಡ್ ಆಗಿ ಯೋಜನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆಯೇ ಸಿದ್ಧಗಂಗಾ ಮಠ. ಇದಕ್ಕೆ ಉದಾಹರಣೆ ಸಿದ್ಧಗಂಗಾ ಮಠಕ್ಕೆ ನಮ್ಮ ಕೊಪ್ಪಳದ ಗವಿ ಮಠ. ಇದಕ್ಕೆ ನೀನು ಲಿಂಗ ಕಟ್ಕೊಂಬಂದು ಲಿಂಗಾಯತನ ಅಂತ ನೋಡೋ ಪದ್ಧತಿಯೇ ಇಲ್ಲ. ಯಾರು ಹಸ್ಕೊಂಬಂದಿದ್ದಾರೋ ಅವ್ರಿಗೆ ಅನ್ನ ಕೊಡೋದೇ ವೀರಶೈವ ಲಿಂಗಾಯತ ಮಠಗಳ ಮೊದಲನೇ ಆದ್ಯತೆ. ಯಾರು ಅಕ್ಷರವನ್ನು ಕೇಳಿದ್ವೋ ಆ ಎಲ್ಲ ತಳ ಸಮುದಾಯಗಳಿಗೆ ಪರಂಪರಾಗತವಾಗಿ ಅಕ್ಷರ ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ ಇದು. ಅದನ್ನು ತಗೊಂಡೋಗಿ ಒಂದು ಸೆಮಿಟಿಕ್ ರಿಲಿಜಿಯನ್ ಜೊತೆಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ವೇನೋ ಅಂತ ನಂಗೆ ಅನಿಸ್ತದೆ. ಸೊ ಒಟ್ಟಾರೆಯಾಗಿ ವೀರಶೈವ ಮತ್ತು ಲಿಂಗಾಯತ ಧರ್ಮದ ಸಾಮ್ಯತೆಗಳು ಎಷ್ಟು ಅನ್ನೋದನ್ನು ನೀವು ಭಾಳ ಸವಿಸ್ತಾರವಾಗಿ ಸಾಕ್ಷಿ ಸಮೇತ, ಬಹುಶಃ ಇಷ್ಟೊಂದು ಸಿದ್ಧತೆ ನೀವು ಈಗ ಇದಕ್ಕೋಸ್ಕರ ಸಿದ್ಧತೆ ಅಂತಲ್ಲ, ನೀವು ನಿಮ್ಮ ಮಾತುಗಳನ್ನು ನೋಡಿದ್ರೆ ನೀವು ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಈ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಅದು ನಮ್ಮ ವೀಕ್ಷಕರಿಗೂ ನಿಮ್ಮ ಅಧ್ಯಯನದ ಲಾಭ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದಾದ ನಂತರ ನಾನು ಮತ್ತೆ ವಚನಗಳಿಗೆ ಹೋಗ್ತೇನೆ. ಸಾಮಾನ್ಯವಾಗಿ ಮಾತನಾಡುವಾಗ ಲಿಂಗಾಯತ ಧರ್ಮ ಪ್ರತಿಪಾದಕರು ಪ್ರಕ್ಷಿಪ್ತ ವಚನ ಅನ್ನುವಂಥ ಪದಗಳನ್ನು ಬಳಸ್ತಾ ಇದ್ದಾರೆ. ಏನದು ಪ್ರಕ್ಷಿಪ್ತ ವಚನ ಅಂದರೆ ಅದನ್ನು ಯಾಕೆ ಅವರು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ? ಪ್ರಕ್ಷಿಪ್ತ ವಚನ ಅನ್ನುವಂಥದ್ದನ್ನು ಸರ್, ಪ್ರಕ್ಷಿಪ್ತ ಅಂದರೆ ಒಂದು ಯಾರೋ ಇಲ್ಲದ ವಚನಗಳನ್ನು ಸೇರಿಸಿದ್ದಾರೆ. ಇಲ್ಲ ಇವರು ಎಕ್ಸ್ಟ್ರಾ ಸೇರಿಸ್ಯಾರ, ಅಥವಾ ಈಗಾಗಲೇ ಇದ್ದ ವಚನಗಳಲ್ಲಿ ಎಕ್ಸ್ಟ್ರಾ ಇವರು ಇದನ್ನು ಸೇರಿಸಿದ್ದಾರೆ. ಉದಾಹರಣೆಗೆ ಸಂಸ್ಕೃತ ಶ್ಲೋಕಗಳನ್ನ ವಚನಗಳಲ್ಲಿ ಸೇರಿಸಿದ್ದಾರೆ. ಓಕೆ, ಅಥವಾ ಈ ವಚನ ಇರಲೇ ಇಲ್ಲ, ಯಾರೋ ಇವರು ಅದನ್ನ ಬರೆದಿದ್ದಾರೆ, ಅಥವಾ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ. ಬಹುಶಃ ಪ್ರಕ್ಷಿಪ್ತ ಅನ್ನೋದಕ್ಕೆ ಈ ಅರ್ಥವನ್ನು ಕೊಡಲಾಗ್ತದೆ. ಕನ್ನಡ ಸಾಹಿತ್ಯ ಲೋಕದ ಸಂಶೋಧನಾ ವಲಯದಲ್ಲಿ ಬಹಳ ಶ್ರೇಷ್ಠವಾದ ವಿದ್ವಾಂಸರು ಯಾರು ಅಂತ ಹೇಳ್ತೀವಿ ಅಂದ್ರೆ ಅದು ನಮಗೆ ಗೊತ್ತಿರುವಂತೆ ಡಾಕ್ಟರ್ ಎಂ ಕಲಬುರ್ಗಿ ಅವರು. ಡಾಕ್ಟರ್ ಎಂ ಕಲಬುರ್ಗಿ ಅವರು ಈಗಲೂ ಕೂಡ ನಮ್ಮ ಸಂಶೋಧನಾ ವಲಯದಲ್ಲಿ ಯಾರ್ಯಾರು PhD ಆಯ್ಕೆ ಮಾಡ್ತಾರೆ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ಬಹುತೇಕ ಎಲ್ಲ ವಿದ್ವಾಂಸರು ಅವರು ಯಾವುದೇ ವಲಯ ಅಂತಲ್ಲ, ಎಡಪಂಥ ಬಲಪಂಥ ಅಂತಲ್ಲ, ಅವರೆಲ್ಲರಿಗೆ ಯಾರು ಸಂಶೋಧನೆಗೆ ಹೋಗ್ತಾರೋ ಆ ವಿದ್ಯಾರ್ಥಿಗಳಿಗೆ ಸಲಹೆ ಮಾಡುವ 4 ಕೃತಿಗಳು ಹೆಚ್ಚು ಕಡಿಮೆ ಇವ್ನು ಮಾಡೇ ಮಾಡ್ತಾರೆ ಸರ್. ಇವು ಅತ್ಯಂತ ಶ್ರೇಷ್ಠವಾದಂಥ ಪ್ರಸ್ತುತ ದಿನದಲ್ಲಿರ್ತಕ್ಕಂಥ ಸಂಶೋಧಕರಿಗೆ ಬೇಕಾಗಿರುವಂಥ ಕೃತಿಗಳು ಅಂತ ಮಾನ್ಯ ಮಾಡಿವೆ. ಅದರಲ್ಲಿ ಒಂದನೇದು ಯಾವುದು ಅಂತ ಕೇಳಿದ್ರೆ BV ಶಿರೂರವರ ಸಂಶೋಧನಾ ಸ್ವರೂಪ, ಎಂ ಚಿದಾನಂದ ಮೂರ್ತಿಯವರ ಸಂಶೋಧನೆ ಅನ್ನುವಂಥ ಒಂದು ಪುಟ್ಟ ಗ್ರಂಥ ಇದೆ ಸರ್. ಭಾಳ ಶ್ರೇಷ್ಠವಾದ ಗ್ರಂಥ ಅಂತ ಎಲ್ಲ ವಿದ್ವಾಂಸರು ಹೋಗ್ತಾರೆ, ಸಂಶೋಧಕರಾದವರು ಆ ನೆಲೆಯಲ್ಲಿ ಹೋಗ್ಬೇಕು ಅಂತ. ಅದಾದ ನಂತರ ಚಿದಾನಂದ ಮೂರ್ತಿಯವರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಅದರ ಜೊತೆಗೆ ಒಂದು ಶ್ರೇಷ್ಠ ಒಂದು ರೀತಿ ಬೈಬಲ್ ಅಂತ ಹೇಳ್ಬೋದಂತ ಉದಾಹರಣೆಯಾಗಿ ಕನ್ನಡ ಗ್ರಂಥ ಸಂಪಾದನೆ ಶಾಸ್ತ್ರ ಅನ್ನೋ ಕೃತಿ, ಇದನ್ನು ಡಾಕ್ಟರ್ ಎಂ ಕಲಬುರ್ಗಿ ಅವರು ರಚಿಸಿದ್ದಾರೆ. ಭಾಳ ಶ್ರೇಷ್ಠವಾದ ಗ್ರಂಥ ಅಂತ ಎಲ್ಲ ಮಹನೀಯರು ಒಪ್ಕೊಳ್ತಾರೆ. ಹಾಗಾಗಿ ದೇಜ ಗೌರವರು ಇದಕ್ಕೆ ಮುನ್ನುಡಿಯಿಂದ ಬರೆದಿದ್ದಾರೆ. ಇದು ಎಷ್ಟು ಶ್ರೇಷ್ಠವಾದ ಕೃತಿ ಅನ್ನೋದನ್ನು, ನಿಜಕ್ಕೂ ಭಾಳ ಶ್ರೇಷ್ಠವಾದ ಕೃತಿ. ಒಂದ್ಸರಿ ತಾವು ಇದನ್ನು ಗಮನಿಸ್ಬೋದು. ಈ ಕೃತಿಯಲ್ಲಿ ಗ್ರಂಥ ಸಂಪಾದನಾ ಶಾಸ್ತ್ರ, ಗ್ರಂಥವನ್ನು ಸಂಪಾದಿಸುವ ಶಾಸ್ತ್ರ, ಇದು ಪ್ರಕಟ ಆಗಿರೋದು 1972 ಇಸ್ವಿ ನೆನಪಿರಲಿ ಸರ್. 1972 7 ಮುದ್ರಣವನ್ನು ಕಂಡಿದೆ. ಅಂದರೆ ಎಷ್ಟು ಜನಪ್ರಿಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಅಷ್ಟು ಮಾತ್ರ ಅಲ್ಲ, ಈ ಕೃತಿಯಲ್ಲಿ ಈ ಬಸವಣ್ಣನವರ ವಚನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಈ ಸಂಪುಟ ಬಂದಿದ್ದು ಮೋಸ್ಟ್ಲಿ 93 ಅಂತ ಅನಿಸ್ತದೆ. ಮೊದಲನೇದು 1993ರಲ್ಲಿ ಬಸವಣ್ಣನವರ ಸಮಗ್ರ ವಚನ ಸಂಪಾದನೆ ಮಾಡಲಾಗಿದೆ. ಇದರಲ್ಲಿ ಪ್ರಧಾನ ಸಂಪಾದಕರು ಎಂ ಕಲಬುರ್ಗಿ ಅವರು, ಈ ಕೃತಿ ಬರೆದವರು ಎಂ ಕಲಬುರ್ಗಿ ಅವರು. ಹಾಗಾಗಿ
ಈ ಗ್ರಂಥ ಸಂಪಾದನೆ ಶಾಸ್ತ್ರದಲ್ಲಿ ಹಲವು ಕಾಂಡಗಳನ್ನು, ಹಲವು ವಿಭಾಗಗಳನ್ನು ಹೇಳ್ತಾರೆ. ಹೇಳುವಾಗ ಅದರೊಳಗೆ ಒಂದು ಕಾಂಡ ಬರ್ತದೆ ಸ್ಕಾಲಿತ್ಯ ಕಾಂಡ ಅಂತ. ಸ್ಕಾಲಿತ್ಯ ಕಾಂಡ ಅಂದರೆ ಈ ರೀತಿಯ ಪ್ರಕ್ಷಿಪ್ತತೆಯನ್ನೇ ಕಂಡು ಹಿಡಿತಕ್ಕಂಥದ್ದು. ಸ್ಕಾಲಿತ್ಯ ಅಂದರೆ ದೋಷ ಆಗಿರೋದೆ. ಓಕೆ. ಸ್ಕಾಲಿತ್ಯ ಅಂದರೆ ನಮ್ಮ ಪ್ರಾಚೀನಕಾರರ ಹಸ್ತಪ್ರತಿಗಳಲ್ಲಾಗಿರ್ತಕ್ಕಂಥ ಬೇರೆ ಬೇರೆ ಕಾಲಗಳಲ್ಲಾಗ ಈ ಸ್ಕಾಲಿತ್ಯ ಕಾಂಡದಲ್ಲಿ 2 ರೀತಿ ಹೇಳ್ತಾರೆ ಸ್ಕಾಲಿತ್ಯಗಳನ್ನು. ಒಂದು ಉದ್ದೇಶಿತ ಸ್ಕಾಲಿತ್ಯ, ಇನ್ನೊಂದು ಅನುದ್ದೇಶಿತ ಸ್ಕಾಲಿತ್ಯ ಅಂತ. ಆ ಸ್ಕಾಲಿತ್ಯಗಳು ಅನುದ್ದೇಶಿತ ಅಂತಂದ್ರೆ ಏನು? ಅನುದ್ದೇಶಿತ ಅಂತಂದ್ರೆ ಅವನಿಗೆ ಉದ್ದೇಶ ಇರಲ್ಲ ಈ ಸಾಹಿತ್ಯವನ್ನು ಕೆಡಿಸ್ಬೇಕು ಅಂತ. ಅಕ್ಷರದ ದೋಷದಿಂದಲೂ ರ ಳ ಅನ್ನೋ ಅಕ್ಷರ ಸೇಮ್ ಇದೆ, ಬರೆಯುವಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಬೇರೆ ಬೇರೆ ಪದಗಳ ದೋಷಗಳಿಂದ ಆಗ್ತಕ್ಕಂಥವು. ಕೆಲವು ಸಾರಿ ಅದನ್ನ ಕೃತಿಯನ್ನ ಇನ್ನೂ ಶ್ರೇಷ್ಠ ಮಾಡಬೇಕು ಅಂತ ಕವಿಯೇ ಯಾವುದೇ ದುರುದ್ದೇಶ ಇಲ್ಲದೆ ಸೇರಿರ್ತಕ್ಕಂಥದ್ದು. ಕೆಲವು ಸಾರಿ ಬರೆಯುವಾಗ ಈ ತರಹ ದೋಷಗಳಾಗಿರುವಂಥದ್ದು. ಇವು ಅನುದ್ದೇಶಿತ ಸ್ಕಾಲಿತ್ಯ ಅಂತ ಕರೆಸ್ಕೊಳ್ತಾರೆ. ಉದ್ದೇಶಿತ ಸ್ಕಾಲಿತ್ಯ ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಸೇರಿಸೋದು. ಈಗ ಪ್ರಕ್ಷಿಪ್ತ ಅನ್ನೋದು ಅದೇ ರೀತಿಯಲ್ಲಿ ಇವ್ರು ಹೇಳ್ತಿರೋದು. ಹಾಗಾಗಿ ಸ್ಕಾಲಿತ್ಯವನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಅಧ್ಯಯನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಇದರಲ್ಲಿ ಮಂಡನೆ ಮಾಡಿದ್ದಾರೆ ಕಲಬುರ್ಗಿಯವರು. ಅಂದ್ರೆ ವಚನ ಸಾಹಿತ್ಯದ ಸಂಪಾದನೆಗಿಂತಲೂ 10-11 ವರ್ಷ ಮುಂಚೆ ಇಷ್ಟು ಶ್ರೇಷ್ಠ ಕೃತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಲಬುರ್ಗಿಯವರು ಗ್ರಂಥ ಸಂಪಾದನಾ ಶಾಸ್ತ್ರ ಮಾಡುವ ಪಾರಂಗತರು ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಲ್ವಾ? ಇದರಿಂದ ಅರ್ಥ ಆಗುತ್ತೆ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೀಗಿದ್ದ ಮೇಲೆ ಕಲಬುರ್ಗಿಯವರು ವಚನ ಸಂಪುಟವನ್ನ ಸಂಪಾದಿಸುವಾಗ ಇದರ ಪರಮಶ್ರೇಷ್ಠ ಪಂಡಿತರಾಗಿದ್ರು ಅಂತ ಅರ್ಥ. ಹೀಗಿದ್ದ ಮೇಲೆ ವಚನ ಸಾಹಿತ್ಯ ಸಂಪಾದನೆ ಮಾಡುವಾಗ ಈ ಕೆಲಸವನ್ನು ಮಾಡಿರಲ್ವಾ ಅವರು? ಅಂದ್ರೆ ಯಾವ್ದು ನಿಜವಾದ ಸಾಹಿತ್ಯ, ಯಾವುದು ಸ್ಕಾಲಿತ್ಯ, ಯಾವ್ದು ಅದನ್ನ ಮಾಡಿರಲ್ವಾ? ಅದನ್ನ ಮಾಡದೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಅಲ್ಲಿ ಯಾವ ಸ್ಕಾಲಿತ್ಯವಾಗಿದ್ದಾವೆ, ಯಾವ ಪ್ರಕ್ಷಿಪ್ತವಾಗಿದ್ದಾವೆ ಅವೆಲ್ಲವನ್ನು ಪರಿಷ್ಕರಣ ಮಾಡಲೇಬೇಕಲ್ವಾ? ಅದಕ್ಕೆ ಪರಿಷ್ಕರಣ ಅಂತಾನೆ ಬರೀತಾರೆ ಅವರು. ಏನೇನು ಪರಿಷ್ಕರಣ ಮಾಡಿದ್ದೀವಿ ಇದ್ರೊಳಗಂತ. ಆ ಪರಿಷ್ಕರಣ ಮಾಡುವಾಗ ಅವ್ರು ಬರೀತಾರೆ 18ನೇ ಪುಟದಲ್ಲಿ, ಸಮಗ್ರ ವಚನ ಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟಣಾ ಯೋಜನೆಯ ಸಂಪಾದಕ ಸಮಿತಿಯ ಮಾರ್ಗದರ್ಶನದಲ್ಲಿ. ಅಂದ್ರೆ ಅವ್ರು ಹೇಳೋದು ಸುಮ್ಮನೆ ಸಾಮಾನ್ಯ ಅಲ್ಲ ಇದು. ಪ್ರಕಟಣಾ ಯೋಜನೆಯ ಸಂಪಾದಕ ಸಮಿತಿ ಎಲ್ಲರೂ ಸೇರಿ ಮಾಡಿರೋದು ಅವ್ರ ಮಾರ್ಗದರ್ಶನದಲ್ಲಿ, ಗ್ರಂಥ ಸಂಪಾದನಾ ಶಾಸ್ತ್ರದ ಆದರ್ಶದಲ್ಲಿ, ಇದರ ಆದರ್ಶದಲ್ಲಿ ಅವರು ಸಂಪಾದನೆ ಮಾಡ್ಬೇಕಾದ್ರೆ ಏನೇನು ಜಾಗೃತಿ ವಹಿಸ್ಬೇಕು ಅದರಲ್ಲಿ ಈ ಕೃತಿಯನ್ನು ಪರಿಷ್ಕರಿಸಲಾಗಿದೆ. ಇಡೀ ಸಂಪುಟವನ್ನು ಅದರೊಳಗೆ ಪರಿಷ್ಕರಿಸಿದ್ದಾರೆ. ಇದು ಜನಪ್ರಿಯ ಆವೃತ್ತಿ ಆಗಿದ್ರೂ ಕೂಡ ವಿದ್ವತ್ ಜನಪ್ರಿಯ ಆವೃತ್ತಿಯೂ ಆಗಬೇಕೆಂಬ ಆದರ್ಶವನ್ನ ಕಣ್ಣ ಮುಂದೆ ಇಟ್ಟುಕೊಂಡು 65 ಆಕರಗಳಿಂದ ವಚನಗಳನ್ನು ಸಂಗ್ರಹಿಸಿ ಕೆಲಸ ಮಾಡಿವೆ ಅಂತ ಹೇಳ್ತಾರೆ ಬಸವಣ್ಣ ಕಲಬುರ್ಗಿ ಅವರು. ಅಂದ್ರೆ ಎಷ್ಟು ಶ್ರೇಷ್ಠ ಕೆಲಸ ಮಾಡಿದ್ದಾರೆ ಅವರು. ಇಷ್ಟು ಶ್ರೇಷ್ಠ ಕೆಲಸ ಮಾಡಿರುವ ಇದೇ ವಚನಗಳಲ್ಲಿ ಅಲ್ವಾ ನಾನು ಇಷ್ಟೊತ್ತು ಉದಾಹರಣೆ ಹೇಳಿದ್ದು. ಹಾಗಾದ್ರೆ ಇದರಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ. ಯಾವ್ಯಾವ ಸ್ಕಾಲಿತ್ಯ ಆಗಿದ್ದವನ್ನ ತೆಗೆದಿದ್ದಾರೆ, ಪ್ರಕ್ಷಿಪ್ತ ಆಗಿದ್ದವನ್ನ ತೆಗೆದಿದ್ದಾರೆ. ಅವರೇ ಇಲ್ಲಿ ಹೇಳ್ತಾರೆ ಯಾವ್ಯಾವ ಪ್ರಕ್ಷಿಪ್ತ ಆಗಿದ್ದು ತೆಗೆದಿವಿ ಅದನ್ನು ಉದಾಹರಣೆ ಸಮೇತ ಹೇಳ್ತಾರೆ. ಪೂರ್ಣ ಹೇಳಲಿಕ್ಕೆ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಉದಾಹರಣೆ ಕೊಡ್ತೀನಿ. ಕರ್ನಾಟಕ ವಿಶ್ವವಿದ್ಯಾಲಯದ ಆವೃತ್ತಿಯಲ್ಲಿ ಕಾಂಡ 1 ಮತ್ತು ಕಾಂಡ 2 ಸೇರಿ ಒಟ್ಟು 1393 ವಚನಗಳಿವೆ. ಅಲ್ಲಿಯೇ 2ನೇ ಕಾಂಡದಿಂದ 30 ವಚನಗಳನ್ನು ಹೀಗೆ ಕೈ ಬಿಡಲಾಗಿದೆ. ಅಂದ್ರೆ ಈ ರೀತಿ ಯಾವ್ಯಾವ ದೋಷ ಆಗಿದ್ದಾವ ಅವನು ಕಂಡುಹಿಡಿಯುವ ಶ್ರೇಷ್ಠ ವ್ಯಕ್ತಿಯಾಗಿದ್ರು ಕಲಬುರ್ಗಿಯವರು. ಮಾತ್ರ ಅಲ್ಲ, ಕಲಬುರ್ಗಿಯವರು ಅದರೊಳಗೆ ಸುಮ್ಮನೆ ಒಬ್ಬ ಸಂಪಾದಕರಲ್ಲ. ಅವ್ರ ಮೇಲೆ ಹೋಗ್ಲಿ ಬಿಡಪ್ಪ, ಯಾರೋ ಒಬ್ರು ಪ್ರಧಾನ ಸಂಪಾದಕರಿದ್ರು, ಅವ್ರ ಕೈ ಕೆಳಗೆ ಇವ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವರು ಏನೋ ಇದು ಮಾಡಿದ್ದಾರೆ. ಪ್ರಧಾನ ಸಂಪಾದಕರು ಅವರೇ ಅದಕ್ಕೆ ನೇತೃತ್ವ ವಹಿಸಿದ್ದಾರೆ. ಅವ್ರ ಮೇಲೆ ಯಾರು ಪ್ರಭಾವ ಬೀರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರೇ ಮಾಡಿರ್ತಕ್ಕಂಥ ಇವುಗಳಲ್ಲಿ 30 ವಚನಗಳನ್ನು ತೆಗೆದುಬಿಟ್ಟಾರ ಅವರು. ಹಾಗಾದ್ರೆ ಇವೆಲ್ಲವೂ ಸಹಿತ ಯಾವ್ಯಾವ ಸಂಸ್ಕೃತ ಶ್ಲೋಕ ಯಾವ್ಯಾವ ಸೇರಿದ ಅವ್ನು ತೆಗಿಬೇಕಾಗಿತ್ತಲ್ಲ ಅವರು. ತೆಗೆದಿಲ್ಲ ಅಂದ್ರೆ ಅವು ಮೂಲ ವಚನದಲ್ಲಿ ಇದ್ವು ಅಂತ ತಾನೇ ಅರ್ಥ. ಅಷ್ಟೇ ಅಲ್ಲದೆ ಪ್ರಕ್ಷಿಪ್ತವಾಗಿರಬಹುದಾದ 19 ವಚನಗಳನ್ನು ಹೇಳ್ತಾರೆ ಅವರು. 973, 1016, 1012, 1105, 1107 ಹೀಗೆ ಹೇಳ್ತಾರೆ. ಹೀಗೆ ಸಾಕಷ್ಟು ವಚನಗಳನ್ನ ಅವರು ತೆಗೆದಿರ್ತಕ್ಕಂಥ ಉದಾಹರಣೆಗಳನ್ನ ಹೇಳ್ತಾರೆ. ಈಗ ಅವೆಲ್ಲ ತೆಗೆದ ನಂತರ ಬಂದಿರುವಂತಹ ಸಂಪುಟದಲ್ಲೂ ಸಹ ಹೀಗಿವೆ. ಅಷ್ಟೇ ಅಲ್ಲದೆ ಸರ್, ಈ ಶ್ರೇಷ್ಠ ಕೃತಿ ಅಂತೇನು ಹೇಳಿದೆ ನಾನು, ಈ ಶ್ರೇಷ್ಠ ಕೃತಿ ಗ್ರಂಥ ಸಂಪಾದನೆ ಶಾಸ್ತ್ರ. ಈ ಗ್ರಂಥ ಸಂಪಾದನೆ ಶಾಸ್ತ್ರದಲ್ಲಿ ಅವ್ರು ಹೇಳ್ತಾರ, ಹಳಕಟ್ಟಿಯವರ ಬಳಕೆ, ಇದು ಇತಿಹಾಸ ಕಾಂಡದಾಗ
ಇವರು ಉದಾಹರಣೆ ಕೊಡ್ತಕ್ಕಂಥದ್ದು 31ನೇ ಪುಟದೊಳಗೆ. ಹಳಕಟ್ಟಿಯವರ ಬಳಿಕ ಅಂದರೆ ಯಾರು ಫಗು ಹಳಕಟ್ಟಿಯವರು ವಚನವನ್ನು ಸಂಗ್ರಹಿಸಿದ್ರು ಅವರ ಬಳಿಕ ಭಾಳ ಹೆಸರಾದವರು ಯಾರು ಅಂದರೆ SS ಬಸವನಾಳ. ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಯ ಮೂಲಕ ಇವರು ಚನ್ನಬಸವ ಪುರಾಣ, ಪ್ರಭುಲಿಂಗ ಲೀಲೆ, ಶಬರಶಂಕರ ವಿಳಾಸ, ಪಂಪಾ ಶತಕ, ರಕ್ಷಾ ಶತಕ, ಬಸವಣ್ಣನವರ ವಚನಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೂಲಕ ಇದು ಮಾಡಿದ್ದಾರೆ. ಕಾವ್ಯಾಲೋಕನಂ, ಶಬ್ದಾನುಶಾಸನ, ಮುರುಘಾ ಮಠದ ಮೂಲಕ ಕೈವಲ್ಯ ಕಲ್ಪವಲ್ಲರಿ, ಕೈವಲ್ಯ ದರ್ಪಣ ಕೃತಿಗಳನ್ನು ಇವರು ಮಾಡಿದ್ದಾರೆ. ಶಾಸ್ತ್ರೀಯ ಪರಿಷ್ಕರಣ, ಬೆಲೆಯುಳ್ಳ ಮುನ್ನುಡಿ, ತೂಕದ ಟಿಪ್ಪಣಿಗಳಿಂದ ಇವರ ಸಂಪಾದನೆಗಳು ಮುಂದಿನವರಿಗೆ ಮಾರ್ಗದರ್ಶನವಾಗಿವೆ ಅಂತ ಬರೆದು ಹೇಳ್ತಾರೆ ಇವರು. ನೋಡ್ರಿ, ಸುಬೋಧ ಸಾರ, ಮೈಲಾರ ಬಸವಲಿಂಗ ಶರಣರ ಕೃತಿಗಳು, ಶಿವಾನುಭವ ಸೂತ್ರ, ಕೈವಲ್ಯ ದರ್ಪಣ, ಆದಯ್ಯನ ವಚನ, ಅಖಂಡೇಶ್ವರ ವಚನ, ವಿಶೇಷಾರ್ಥ ಪ್ರಕಾಶಿಕೆ, ಗುರುರಾಜ ಚಾರಿತ್ರ್ಯ, ಷಟ್ಸ್ಥಲ ಜ್ಞಾನ ಸಾರಾಮೃತ, ಶತಕತ್ರಯ, ಗುರುಬಸವ ಸಪ್ತ ಕಾವ್ಯಗಳು, ಗಣಭಾಷಿ ರತ್ನಮಾಲೆ, ಪದ್ಮರಾಜ ಪುರಾಣ, ರಾಘವಾಂಕ ಚಾರಿತ್ರ್ಯ, ಪ್ರೌಢದೇವರಾಯನ ಕಾವ್ಯ, ಅನುಭವ ಮುದ್ರೆ, ಬಸವ ಪುರಾಣ, ಕೇಳಿ ಸರ್, ಬಸವ ಪುರಾಣ, ಚೋರ ಬಸವ ಚರಿತ್ರೆ ಮೊದಲಾದ ವೀರಶೈವ ಕೃತಿಗಳು ಹೇಳಿರೋದು ಇದ್ರೊಳಗೆ. ಲಿಂಗಾಯತ ಕೃತಿಗಳಂದಿಲ್ಲ ಇವರು. ಹೀಗಿದ್ರೆ ಏನಿದ್ರ ಅರ್ಥ? ವೀರಶೈವ ಕೃತಿಗಳಂತಾನೆ ಅದಕ್ಕೆ ಕರೆದಿದ್ದಾರಲ್ಲ. ಈ ಮಾಲೆಯಿಂದ ಬೆಳಕು ಕಂಡಿವೆ. ಈ ಕಾರ್ಯದಲ್ಲಿ ಮುಂದೆ ಹೇಳ್ತಾರೆ, ಈ ಕಾರ್ಯದಲ್ಲಿ ವೀರಶೈವ ವಿದ್ವಾಂಸರಾದ ಅವ್ರು ಹೇಳೋದು ಶ್ರೀ ಬಸವನಾಳ, SS ಬೂಸ್ನೂರು ಮಠ, SS ಮಾಳ್ವಾಡ, RC ಹಿರೇಮಠ, MS ಸುಂಕಾಪುರ ಅವರು ಸಲ್ಲಿಸಿದ ಸೇವೆ ಅಪಾರವಾದದ್ದು, ಸ್ಮರಣೀಯವಾದದ್ದು, ಸ್ಮರಣಾರ್ಹವೆನಿಸಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಎಲ್ಲರಿಗೂ ಲಿಂಗಾಯತ ಸಂಶೋಧಕರು ಅಂತ ಹೇಳೋ ಬದಲು ಅವ್ರಿಗೆಲ್ಲರೂ ವೀರಶೈವ ಅಂತ ಯಾಕೆ ಬಳಸಬೇಕಿತ್ತು? ಇದರ ಅರ್ಥ ಏನು ಅಂತ ಕೇಳಿದ್ರೆ, ಕಾಲಕ್ರಮೇಣ ವೀರಶೈವ ಲಿಂಗಾಯತರಿಗೆ ರಾಜಕೀಯ ಲಾಭ ಆಗಲಿ, ಇನ್ಯಾವುದೋ ರೀತಿಯಿಂದ ಸಮಾಜದ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ವೀರಶೈವ ಹೆಸರಿನಲ್ಲಿ ಧರ್ಮ ಪಡೆಯೋದಕ್ಕೆ ಹೋದಾಗ ಸಿಗದೇ ಇರೋ ಲಾಭ ಲಿಂಗಾಯತ ಹೆಸರಿನಲ್ಲಿ ಪಡೆದ್ರೆ ಸಮಾಜಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಬಹುಶಃ ಈ ಪ್ರಯತ್ನ ನಡೆಸಿರ್ಬೋದೇನೋ ಅಂತ ನಂಗೆ ಅನ್ನಿಸ್ತದೆ. ಅಂದರೆ ಮೊದಲ ಆರಂಭಕ್ಕೆ ಬರ್ತೀನಿ ನಾನು. ಜಾಮದಾರ್ ಅವರು ನಾವು ಹೋರಾಟ ಮಾಡ್ತಿರೋದು ಪ್ರತ್ಯೇಕ ಧರ್ಮಕ್ಕಲ್ಲ ಅಂದಿದ್ದು, ಇಷ್ಟೆಲ್ಲ ಸಾಕ್ಷಿ ಪುರಾವೆಗಳು ನಂತರ ಅವರಿಗೆ ಎಲ್ಲ ಗೋಚರ ಆಗಿ ಅರಿವು ಮೂಡಿ. ಈ ಸಾಕ್ಷಿ ಪುರಾವೆಗಳು ನಂತರ ಗೋಚರ ಆಗಿದ್ದಲ್ಲ. ಓಕೆ, ಈ ಸಾಕ್ಷಿ ಪುರಾವೆಗಳು ಶ್ರೇಷ್ಠ ವಿದ್ವಾಂಸರವರು. ಅವ್ರಿಗೆ ಮೂಲದಲ್ಲೇ ನಾವು ಅವ್ರನ್ನ ಅಧ್ಯಯನ ಮಾಡಿ ಅವ್ರನ್ನ ತಿಳ್ಕೊಂಡೆ ನಾವಿಷ್ಟ ತಿಳ್ಕೊಂಡ್ರೆ. ಹಾಗಾಗಿ ಅವ್ರಿಗೆ ಇದೆಲ್ಲ ಅರಿವಿದ್ದು ಕೂಡ ಸಮಾಜಕ್ಕೆ ಉಪಯೋಗವಾಗುವ ಸದುದ್ದೇಶದಿಂದ ಈ ರೀತಿಯ ಭಿನ್ನವಾದ ನೆಲೆಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಮುಂದೆ ಸಮಾಜಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಭಾವನೆ ಅವರಲ್ಲಿ ಇದ್ದಿರ್ಬೋದು. ಅದರ ವಾಸ್ತವ ಸತ್ಯ ಏನು ಅಂತಂದ್ರೆ, ಪ್ರತ್ಯೇಕಕರಣಗೊಳ್ಳುವುದರಿಂದ ಲಾಭ ಇಲ್ಲ ಅಂತ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ. ಯಾರು ಹಿಂದೂ ಧರ್ಮದಿಂದ ಪ್ರತ್ಯೇಕಗೊಂಡ್ರೋ, ಭಾರತೀಯ ಪರಂಪರೆಯಲ್ಲೇ ಇದ್ದಂಥ ಸಂಸ್ಕೃತಿ ಉಳ್ಳವರು, ಅವರು ಇವತ್ತು ಜೈನರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಸಿಖ್ರಾಗಿರ್ಬೋದು, ಬಹುಶಃ ವೀರಶೈವ ಲಿಂಗಾಯತರಿಗಿಂತಲೂ ಅವರ ಶಕ್ತಿ ಕುಂದಿದೆ ಅಂತ ನಂಗೆ ಅನ್ನಿಸ್ತದೆ. ವೀರಶೈವ ಲಿಂಗಾಯತರು ಪ್ರತ್ಯೇಕವಾಗೋದ್ರಿಂದ ನಮ್ಮ ಶಕ್ತಿಯು ಕುಂದು ಅಪಾಯ ಇದೆ ಅನ್ನುವಂಥದ್ದು ನನ್ನ ಭಾವನೆ ಆಗಿದೆ. ಹಾಗಾಗಿ ವೀರಶೈವ ಲಿಂಗಾಯತ ಪ್ರತ್ಯೇಕೀಕರಣಗೊಳಿಸುವುದು ಸರಿಯಲ್ಲ. ಎಲ್ಲ ವಿದ್ವಾಂಸರು, ಭಾಳ ಗೌರವಕ್ಕೆ ಅರ್ಹರಾಗಿರ್ತಕ್ಕಂಥ ಶ್ರೇಷ್ಠ ವಿದ್ವಾಂಸರೆಲ್ಲರೂ ದಯವಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಈ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇದರ ವಿಭಜನೆಗಿಂತ ಒಟ್ಟಾರೆ ಸನಾತನ ಪರಂಪರೆಯೊಟ್ಟಿಗೆ ಹೋಗುವುದೇ ಸರಿ ಅಂತ ನಂಗೆ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ದೋಷ ಇಲ್ಲ ಅಂತಲ್ಲ ಸನಾತನ ಪರಂಪರೆಯಲ್ಲಿ. ಆ ದೋಷಗಳನ್ನು 12ನೇ ಶತಮಾನದಿಂದ ಶರಣರಿಗೆ ಶುದ್ಧ ಮಾಡೋ ಪ್ರಯತ್ನ ಮಾಡಿದ್ರು. ಆ ರೀತಿಯ ಪ್ರಯತ್ನವನ್ನು ನಾವು ಮಾಡಬೇಕು. ಆ ಪ್ರಯತ್ನವನ್ನು ಇನ್ನೂ ಮುಂದುವರ್ಸೋಣ. ಆದರೆ ಯಾವುದೇ ಕಾರಣಕ್ಕೆ ಮೂಲ ಸನಾತನ ಪರಂಪರೆಯಿಂದ ಇದನ್ನು ವಿಭಜಿಸೋದು ಬೇಡ ಅನ್ನೋದು ನನ್ನ ಭಾವನೆ. ಅಂದರೆ ಮನೆಯಲ್ಲಿ ಇದ್ದುಕೊಂಡೇ ಮನೆಯ ತಪ್ಪುಗಳನ್ನ ಸರಿಪಡಿಸೋಣ, ಮನೆಯಿಂದ ಹೊರಕ್ಕೆ ಹೋಗೋದು ಬೇಡ ಅನ್ನುವಂಥ ಮಾತನ್ನು ನೀವು ಹೇಳಿ. ಮನೆಯಿಂದ ಹೊರಕ್ಕೆ ಹೋದಾಗ ಶಕ್ತಿ ಕಡಿಮೆ ಆಗ್ತದೆ ಸರ್. ಹೌದು ಹೌದು ಹೌದು, ಇದು ವಾಸ್ತವ ಸತ್ಯ. ಬಾಲ್ಯದಿಂದಲೇ ಕಲಿಸಿದ ಪಾಠ. ಹೌದು ಹೌದು. ಆ ಶಾಲೆಯಲ್ಲಿ ಪಾಠ ಕಲಿಸುವಾಗ ಅಪ್ಪ ಮಗನಿಗೆ ಬುದ್ಧಿ ಮಕ್ಕಳು ಜಗಳ ಆಡ್ಬೇಕಾದಾಗ ಹೇಳ್ತಾರೆ, 1 ಕೋಲ್ ತಗೊಂಬಂದು ಮುರಿ ಅಂತ ತೋರಿಸಿದಾಗ 4 ಕೋಲ್ ಕಲಿಸಿದಾಗ ಮುರಿಲಿಲ್ಲ. ಹಾಗೆ ನಾವು ವಿಭಜನೆ ಆಗೋದಕ್ಕಿಂತ ಒಟ್ಟಾಗಿ ಸನಾತನ ಪರಂಪರೆಯೊಟ್ಟಿಗೆ ಹೋಗೋದೇ ಇದಕ್ಕೆ ಪರಿಹಾರ ಅನ್ನುವಂಥದ್ದು ನನ್ನ ಭಾವನೆ ಸರ್. ಸೊ ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಕಳಕಳಿಯನ್ನು ನಿಮ್ಮ ಒಂದು ಅಧ್ಯಯನದ ಮುಖಾಂತರ ತೋರಿಸಿದ್ದೀರಿ. ಆ ಅಧ್ಯಯನದ ಮುಖಾಂತರ ನಮ್ಮ ವೀಕ್ಷಕರು ಸಹ ಈ ಎಲ್ಲದರ ಹಿಂದಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ತಿಳ್ಕೊಳ್ಳಿ ಅನ್ನುವಂಥ ಒಂದಷ್ಟು ಕಿವಿ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಿ. ಆ ವೀಕ್ಷಕರಿಗೆ ಇದು ಅರ್ಥ ಆದರೆ ನಿಮ್ಮ ಮಾತು ಅಲ್ಲಿಗೆ ಸಾರ್ಥಕ ಆಗುತ್ತೆ. ಇಷ್ಟು ದೂರ ಬಂದು ಗಂಗಾವತಿಯಿಂದ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಎಲ್ಲ ಅಧ್ಯಯನದ ಸರಕುಗಳನ್ನು ಅವ್ರ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಸರ್. ನನಗೂ ಸಹಿತ ಈ ವೇದಿಕೆಯನ್ನು ಕೊಟ್ಟು
ನನ್ನ ಕಳಕಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೊಸದಿಗಂತ ಚಾನಲ್ಗೆ ನಾನು ಅಭಿನಂದನಾರ್ಹ. ಅವಕಾಶ ಕೊಟ್ಟು ತಮಗೆ ಧನ್ಯವಾದ.